ಆ ಹೆಣ್ಮಗಳಿಗೆ 1 ವರ್ಷದ ಹಿಂದಷ್ಟೇ ಮದುವೆಯಾಗಿತ್ತು. ಹೊಸ ಬದುಕು ಶುರು ಮಾಡಿದವಳಿಗೆ ಗಂಡನ ಮನೆಯವರೇ ವಿಲನ್ ಆಗಿದ್ದಾರಂತೆ. ಅತ್ತೆ ಮಾವ ಕೊಡಬಾರದ ಕಾಟ ಕೊಡ್ತಾರೆ ಅಂತ ಪ್ರತಿಭಟನೆ ಕೂತಿದ್ದಾಳೆ. ಮದುವೆಯಾದ 1 ವರ್ಷಕ್ಕೆ ಬದುಕು ಬೀದಿ ಪಾಲು. ಮನೆಯಿಂದ ಹೊರಹಾಕಿದ ಪತಿ, ಧರಣಿ ಕೂತ ಪತ್ನಿ. ಜೀವನ ಅನ್ನೋದೇ ಹಾಗೆ, ಎಲ್ಲವೂ ಚೆನ್ನಾಗಿದ್ರೆ ಸುಖ ಸಂಸಾರದಂತಿರುತ್ತೆ, ಇಲ್ಲದಿದ್ರೆ ಬದುಕು ಅನ್ನೋದೇ ಛಿದ್ರವಾಗಿ ಹೋಗುತ್ತೆ. ಈ ಹೆಣ್ಮಗಳ ಪಾಲಿಗೆ ಆಗಿದ್ದೂ ಇದೆ. ಮದುವೆಯಾದ 1 ವರ್ಷಕ್ಕೆ ಗಂಡನ ಮನೆಯವರು ಹೊರಹಾಕಿದ್ದಾರೆ ಅಂತ ಪ್ರತಿಭಟನೆ ಕೂತಿದ್ದಾಳೆ. ವರದಕ್ಷಿಣೆಗಾಗಿ ಕೊಡಬಾರದ ಕಾಟ ಕೊಡ್ತಿದ್ದಾರೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಈ ಹೆಣ್ಮಗಳ ಹೆಸರು ಪ್ರೀತಿ ಅಂತ. ಆದ್ರೆ ಈ ಹೆಣ್ಮಗಳ ಪಾಲಿಗೆ ಗಂಡನ ಪ್ರೀತಿಯೇ ಸಿಕ್ಕಿಲ್ವಂತೆ. ವರ್ಷದ ಹಿಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯ ರೂಪೇಶ್ ಅನ್ನೋ ಯುವಕನನ್ನ ಮದುವೆಯಾಗಿದ್ಲು. ಇನ್ನೇನೋ ಹೊಸ ಜೀವನ ಶುರುವಾಗುತ್ತೆ ಅನ್ನೋ ಹೊತ್ತಲ್ಲೇ ನರಕದ ದಿನಗಳು ಆರಂಭವಾಗಿದ್ವಂತೆ. ಈ ಹೆಣ್ಮಗಳು ಆರೋಪ ಮಾಡ್ತಾ ಇರೋ ಪ್ರಕಾರ ಗಂಡನ ಮನೆಯವರು ಕೊಡಬಾರದ ಕಾಟ ಕೊಡ್ತಿದ್ದಾರಂತೆ. ಮದುವೆಯಾದ 1 ವಾರಕ್ಕೆ ಇನ್ನಿಲ್ಲದ ಕಿರುಕುಳ ಶುರು ಮಾಡಿದ್ರು. ಈಗ ಮನೆಯಿಂದ ಹೊರ ಹಾಕಿದ್ದಾರೆ ಅಂತ ಕಣ್ಣೀರಿಡ್ತಿದ್ದಾಳೆ. 1 ತಿಂಗಳು ಹಿಂದೆ ಎಲ್ಲ ಮನೆಯವರು, ಅತ್ತೆ, ನಾದ್ನಿ, ಮೈದ್ನ ಎಲ್ಲ 5 ಜನ ಸೇರ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿ ರಾತ್ರಿ 10 ಗಂಟೆ ರಾತ್ರಿಲಿ ಮನೆಯಿಂದ ಆಚೆ ಹಾಕಿದ್ರು. ಆಗಲೇ 6 ತಿಂಗಳಿಂದ ಹೇಳ್ತಾ ಇದ್ದಾರೆ, ನೀನು ಮನೆ ಬಿಟ್ಟು ಹೋಗು, ನಮಗೆ ಬೇಡ. ನಮ್ಮ ಮಾವ ಹೇಳ್ತಾರೆ, ನಾನು 3 ಮದುವೆ ಮಾಡ್ತೀನಿ, 10 ಮದುವೆ ಮಾಡ್ತೀನಿ ನನ್ನ ಮಗಂಗೆ ಅಂತ. ಪ್ರೀತಿಯ ಗಂಡನ ಮನೆಯಲ್ಲಿ ತಮ್ಮದೇ ಆದ ಶಿಕ್ಷಣ ಸಂಸ್ಥೆ ಇದೆ. ಮಾರುತಿ ಇಂಟರ್ನ್ಯಾಷನಲ್ ಶಾಲೆಯನ್ನ ಈಕೆಯ ಗಂಡನೇ ನೋಡ್ಕೊಳ್ತಿದ್ದಾನಂತೆ. ಹೀಗಾಗಿ ಶಾಲೆ ಮುಂದೆಯೇ ಹೋರಾಟಕ್ಕೆ ಕೂತಿದ್ದಾಳೆ. ಇತ್ತ ನೊಂದ ಹೆಣ್ಮಗಳು ಪ್ರತಿಭಟನೆ ನಡೆಸುತ್ತಿದ್ರೆ, ಅತ್ತ ರೂಪೇಶ್ ಕುಟುಂಬಸ್ಥರು ಸಂಪರ್ಕಕ್ಕೆ ಸಿಗದಂತೆ ಕಣ್ಮರೆಯಾಗಿದ್ದಾರೆ. ಒಟ್ನಲ್ಲಿ ಮದುವೆಯಾದ 1 ವರ್ಷಕ್ಕೆ ಸಂಸಾರ ಬೀದಿಗೆ ಬಂದಿದ್ದು, ಪೊಲೀಸರು ತಪ್ಪಿತಸ್ಥರಿಗೆ ನ್ಯಾಯ ಕೊಡಿಸಬೇಕಿದೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18, ಬೆಂಗಳೂರು ದಕ್ಷಿಣ.